ಡಿಸಿಸಿ ಬ್ಯಾಂಕ್ ನಿರ್ದೇಶಕನ ಗದ್ದುಗೆಗಾಗಿ ಕಿತ್ತೂರಿನ ಕಾಂಗ್ರೆಸ್ ಬಿಜೆಪಿ ಅಧ್ಯಕ್ಷರ ನಡುವೆ ಬಿಗ್ ಟಾಕ್ ಫೈಟ್. ಡಿಸಿಸಿ ಬ್ಯಾಂಕ್ ಚುನಾವಣೆ ತಿಂಗಳುಗಳಿರುವಾಗಲೇ ಕಿತ್ತೂರು ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿರ್ದೇಶಕರ ಸ್ಥಾನಕ್ಕೆ ನಡೆಯುವ ಚುನಾವಣೆಯು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಿತ್ತೂರು ತಾಲೂಕು ಘಟಕಗಳ ಉಭಯ ಕಾರ್ಯಕರ್ತರಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿರುವ ಬಿಜೆಪಿ ಪಕ್ಷದ ಕಿತ್ತೂರು ಮಂಡಲ ಅಧ್ಯಕ್ಷರು ಆದ ಶ್ರೀಕರ್ ಕುಲಕರ್ಣಿಯವರು ಬಿಜೆಪಿ ಅಭ್ಯರ್ಥಿ ಪರ ಬ್ಯಾಟ್ ಬೀಸಿದ್ದಾರೆ. ಕಿತ್ತೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ರು ಕಾಂಗ್ರೆಸ್ ಅಭ್ಯರ್ಥಿ ನಾನಾ ಸಾಹೇಬ್ ಪಾಟೀಲ್ ಬ್ಯಾಟ್ ಬೀಸಿ ನಾನಾ ಸಾಹೇಬ್ ಪಾಟೀಲ್ ಗೆಲ್ಲೋದು ಶತಸಿದ್ಧ ಎಂದಿದ್ದಾರೆ. ಅಧ್ಯಕ್ಷ ಆಗಿದ್ರಂತ ಸಂಗನಗೌಡರು ಸಿಕ್ಕಿದ್ರೆ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ಕುಸ್ತಿ ಬೇರೆ ರೆಡಿ ಆಗಿದೆ. ಇನ್ನೇನು ಅಕ್ಟೋಬರ್ಗೆ ದೊಡ್ಡ ಕುಸ್ತಿ ಅಖಾಡ ಬೇರೆ ಆಗಲಿದೆ. ಈ ಬಗ್ಗೆ ಸ್ವತಃ ಅವ್ರೇನ್ ಹೇಳ್ತಾರೆ, ಅವ್ರ ಅಭ್ಯರ್ಥಿನ ಗೆಲ್ಸ್ಕೊಳ್ಳಿಕ್ಕೆ ಅವ್ರೇನ್ ಪ್ಲಾನು. ನೋಡ್ರಿ, ನಮಸ್ಕಾರ. ನಮಸ್ಕಾರ. ಮತ್ತೆ ಡಿಸಿಸಿ ಬ್ಯಾಂಕ್ ಕುಸ್ತಿ ಬೇರೆ ಹತ್ರ ಬರ್ತಾ ಇದೆ ಅಕ್ಟೋಬರ್ಗೆ. ಮತ್ತೆ ವಿಧಾನಸಭೆಯಲ್ಲಿ ಅಂತೂ ಸಾಕಷ್ಟು ಸಕ್ಸಸ್ ಆದ್ರಿ ಆ ಕುಸ್ತಿಲಿ. ಈಗ ಡಿಸಿಸಿ ಬ್ಯಾಂಕ್ ಸೆಕೆಂಡ್ ಕುಸ್ತಿ. ಯಾವ ರೀತಿ ಕುಸ್ತಿಗೆ ಯಾವ ರೀತಿ ರೆಡಿ ಆಗಿದ್ದೀರಾ ನಿಮ್ಮ ಅಭ್ಯರ್ಥಿ ಗೆಲ್ಸಲಿಕ್ಕೆ? ಅಕ್ಟೋಬರ್ 19ರಂದು ಡಿಸಿಸಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆಯುವುದಿದೆ, ಡಿಕ್ಲೇರ್ ಆಗಿದೆ. ಅದೇ ರೀತಿ ನಮ್ಮ ನಾಯಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ರು ಹಾಗೂ ನಮ್ಮ ರಾಜ್ಯ ಮಟ್ಟದ ನಾಯಕರಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನಾವು ಭೇಟಿಯಾಗಿದ್ದೀವಿ. ನಮ್ಮ ನಾಯಕರಾದಂತಹ ನಾನಾ ಸಾಹೇಬ್ ಪಾಟೀಲ್ರನ್ನ ನಾವು ಕಣಕ್ಕಿಳಿಸುವ ವಿಚಾರದಲ್ಲಿ ತಯಾರಿ ಮಾಡಿದ್ದೇವೆ. ಅದರಂತೆ ಪ್ರತಿ ಒಂದು ಸಹಕಾರಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಭೇಟಿಯಾಗಿ ನಾವು 100ಕ್ಕೆ 100 ಈ ಸಲ ಕಿತ್ತೂರು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕರ ಸಹೋದರರಾದಂತ ನಾನಾ ಸಾಹೇಬ್ ಪಾಟೀಲ್ರನ್ನ ಗೆಲ್ಲಿಸ್ತೇವೆ. ಅಲ್ಲ, ಈಗ ಮುಖಂಡರುಗಳು ಹೇಳ್ತಾವ್ರೆ, ಒಂದತಿ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಕರ್ ಕುಲಕರ್ಣಿ ಅವರು ಮತ್ತೆ ಆಕಾಂಕ್ಷಿ ಆಗಿರುವಂತ ಬಸವರಾಜ್ ಪರಣನವರು ನಮ್ಮಲ್ಲಿ 32-33 ಇದಾವೆ. ಆಲ್ರೆಡಿ ಬಹುತೇಕ ಮೆಜಾರಿಟಿ ಇದೆ. ಯಾರೇ ಬಂದ್ರು ನಾವು ಗೆದ್ದಿದೀವಿ ಆಲ್ರೆಡಿ. ಬರೇ ಇದ್ ಮಾತ್ರ ರಿಸಲ್ಟ್ ಮಾತ್ರ ಅಂತ ಹೇಳ್ತಾವ್ರೆ. ಇಂಥ ಸಮಯ ಯಾವ ರೀತಿ ಸಾಧ್ಯ ಗೌಡ್ರೆ? ಅಲ್ರಿ, ಚುನಾವಣೆ ನಾವು ಹಿಂದೂ ಹೇಳಿದ್ರಲ್ಲ, ಬಿಜೆಪಿ ನಾವೇ ಗೆಲ್ತೇವೆ, ಚುನಾವಣೆ MLA ಚುನಾವಣೆ ನಾವು ಗೆದ್ದಿವಿ ಅಂತಿದ್ರು. ಏನಾಯ್ತು? ಬಾಬಾ ಸಾಹೇಬ್ ಪಾಟೀಲ್ ಗೆಲ್ಲಿಲ್ವಾ? ಏನಾಯ್ತು? ಚುನಾವಣೆ ಇರೋದು ಜನರ ಹತ್ರ, ಮತದಾನ ಮಾಡೋರು ಜನರು. ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಮತದಾನ ಮಾಡ್ತಾರೆ, ಅಥವಾ ಅಧ್ಯಕ್ಷರು ಯಾರಿಗೆ ಸದಸ್ಯರಿಗೆ ಮೆಂಬರ್ಗೆ ಡೈರೆಕ್ಟರ್ಗಳಿಗೆ ಯಾರಿಗೆ ಮತದಾನ ಹಕ್ಕು ಕೊಟ್ಟಿರ್ತಾರೆ ಅವ್ರು ಮತದಾನ ಮಾಡ್ತಾರೆ. ಮೆಜಾರಿಟಿ ನಮ್ದೇ ಇದೆ, ನಮ್ಮ ಬೆಂಬಲಿಗರೇ ಇದಾರೆ ಅಂತ ಏನ್ ಆಪರೇಷನ್ ಮಾಡ್ತಿರೋ ಅದ್ರ ಏನು ಅವ್ರನ್ನ ಆಪರೇಷನ್ ಇಲ್ರಿ. ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಹಕಾರಿ ರಂಗದಲ್ಲಿ ಒಳ್ಳೆ ಮಿಂಚುವಂತ ನಾಯಕ ಬಾಬಾ ಸಾಹೇಬ್ ಪಾಟೀಲ್ರು ಅವರ ನೇತೃತ್ವದಲ್ಲಿ, ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾನಾ ಸಾಹೇಬ್ ಪಾಟೀಲ್ರನ್ನ ಸಹಕಾರಿ ರಂಗದ ನಾವು ಮುಂಚೂಣಿಯಲ್ಲಿ ತಂದಿದ್ದೀವಿ. ಅದೇ ರೀತಿ ಎಲ್ಲ ಸಹಕಾರಿ ರಂಗದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ನಾನಾ ಸಾಹೇಬ್ ಪಾಟೀಲ್ರು ಈ ಸಲ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರ, ಕಿತ್ತೂರು ಕ್ಷೇತ್ರದ ನಿರ್ದೇಶಕರಾಗಲಿ ಎಂಬ ಬಯಕೆಯಿಂದ ಈ ಸಲ 100ಕ್ಕೆ 100 ನಾವು ಚುನಾವಣೆ ಗೆಲ್ತೇವೆ. ಗೆದ್ದೆ. ಅಲ್ಲ, ಏನು ಯಾರಾದ್ರೂ ಈಗ ಆಲ್ರೆಡಿ ಏನಾದ್ರು ಪ್ಲಾನ್ ಆಲ್ರೆಡಿ ಆರಂಭ ಮಾಡಿದೀರಾ? ಆಪರೇಷನ್ ಇಲ್ಲ ರೀ. ಆಪರೇಷನ್ ಯಾಕೆ ಮಾಡ್ಬೇಕು? ನಮ್ ಜನ ಇದ್ದಾರೆ. ಪ್ರತಿಯೊಂದು ಸಂಸ್ಥೆ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಮ್ಗೆ ಹೇಳಿದ್ದಾರೆ, ಈ ಸಲ ನಾನಾ ಸಾಹೇಬ್ ಪಾಟೀಲ್ ಒಳ್ಳೆ ಕ್ಯಾಂಡಿಡೇಟ್ ಇದಾರೆ, ಅವ್ರನ್ನ ಗೆಲ್ಸೋಣ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಅನ್ಬಾರ್ರಿ, ಕಾಂಟ್ರವರ್ಸಿ ಮಾಡಬಾರ್ರಿ. ನೋಡ್ರಿ, ನಮ್ಮ ಶಾಸಕರ ಕಾರ್ಯವೈಖರಿಯನ್ನು ಮೆಚ್ಚಿ, ಇದರಲ್ಲಿ ಪಕ್ಷ ಪಂಗಡ ಇಲ್ಲ. ಸಹಕಾರಿ ಮಧ್ಯವರ್ತಿ ಬ್ಯಾಂಕ್ ಅದು ಪಕ್ಷಾತೀತವಾದಂತ ಸಂಸ್ಥೆ. ಅದರಲ್ಲಿ ರಾಜಕೀಯ ಬೆರೆಸುವಂತ ವಿಚಾರ ಇಲ್ಲ. ಈಗ ರಾಜಕಾರಣ ಕಾಂಗ್ರೆಸ್ ಬಿಜೆಪಿ ಅಂತ ಇರ್ತದೆ. ಆದ್ರೆ ಈಗ ಡಾಕ್ಟರ್ ಪರ್ವಣ್ಣ ಅವ್ರು ನಮ್ಮ ಆತ್ಮೀಯ, ಶ್ರೀಕರ್ ಕುಲಕರ್ಣಿ ಅವ್ರು ನನ್ನ ಆತ್ಮೀಯ. ಆದ್ರೆ ಅವ್ರ ವಿಚಾರಗಳು, ಅವ್ರ ಪಕ್ಷದ ವಿಚಾರಗಳು ನಾನು ಮಾತಾಡಕ್ ಹೋಗೋದಿಲ್ಲ. ಅವ್ರು ಗೆಲ್ತೇವೆ ಅಂತ ಹೇಳಿದಾರಲ್ಲ, ನಾವು ಗೆಲ್ತೇವೆ ಅಂತ ನಾವು ಹೇಳ್ತಾ ಇದ್ವಿ. ಅವ್ರು ಏನ್ ಹೇಳಿದ್ರು 32 ಸೊಸೈಟಿ, 33 ಸೊಸೈಟಿ ಇದ್ದಾವೆ. ನೀವೇನಂತೀರಿ? ಎಷ್ಟು ಸೊಸೈಟಿ ಅವ್ರ ಇರ್ತದಾರ ಅಂತ ನೀವು ಹೇಳಿದ್ರಿ? ಮೆಜಾರಿಟಿ ಅಂದ್ರೆ ಈಗ 18 ಬೇಕು, 15, 16 ಬೇಕು. ನಾವು ಸಮೀಪ 20, 22, 23 ಸೊಸೈಟಿ ನಿರ್ದೇಶಕರು ನಮ್ಗ ಮತದಾನ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಿತ್ತೂರ್ದು ಈ ಬಾರಿ ಪ್ರಥಮ ಒಂದ್ ರೀತಿ ಯಾವ ರೀತಿ ಏನು ಹಿಂದೆ ಇದ್ದಿದ್ದು ಪ್ರತಿ ಸಲ ಅವಿರೋಧ ಆಗ್ತೈತೆ. ಏನಾರು ರೈತರು ಮತ್ತೆ ಏನಾರು ಬೇಸತ್ತಿದ್ದೀರಾ? ನೋಡ್ರಿ, ಈಗ ಹಿಂದಿನ ಚುನಾವಣೆಗಳು ಆಗಿ ಹೋಗಿದ್ದಾರೆ. ಸನ್ಮಾನ್ಯ ಮಾಂತೇಶ್ ದೊಡ್ಡಗೌಡ ಅವರು 4 ಬಾರಿ ಅಥವಾ 5 ಬಾರಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರು ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೊಂದು ಅವಧಿ ಕೊಟ್ಟರು. ಎಲ್ಲರೂ ಹಿಂದಿನ ಹಿರಿಯರು ನಾವು ಎಲ್ಲ ಪ್ರತಿಯೊಬ್ಬರು ಅವ್ರಿಗೆ ಸಹಕಾರ ಕೊಟ್ಟು ಅವರು ಚುನಾವಣೆಯನ್ನು ಮಾಡಿಲ್ಲ. ಈಗ
ಕಿತ್ತೂರನ್ನ ಅವ್ರು ಬೈಲಮೂಲಕ್ಕೆ ಹೋದ್ರು ನಾವು ಕಿತ್ತೂರು ಆಗೋದು, ನಮ್ಮ ಕಿತ್ತೂರು ಕ್ಷೇತ್ರಕ್ಕೆ ನಮಗ್ ಬಂದಿದೆ. ಆದ ಕಾರಣ ನಾವು ಸಹಕಾರಿ ರಂಗದಲ್ಲಿ ಮುಂಚಿತ್ತಿರುವಂತ ನಾನಾ ಸಾಹೇಬ್ ಪಾಟೀಲ್ರನ್ನ ಈ ಸಲ ಚುನಾವಣೆ DCC ಬ್ಯಾಂಕ್ ತಂದಿದ್ದೇವೆ. ಅಲ್ಲ, ಈಗ ತಾವು ಇನಾಮದಾರ್ ಅವರ ಗರಡಿಯಲ್ಲಿ ಪಳಗಿದವ್ರು ಮೊದ್ಲು DB ಇನಾಮದಾರ್ ಅವರು. ವಿಶೇಷವಾಗಿ DB ಇನಾಮದಾರ್ ಅವರ ಪುತ್ರನೇ ಈ ಬಾರಿ ಅಭ್ಯರ್ಥಿ ಆಗ್ಬೋದು ಅಂತ ಇದ್ದಿದೆ. ಯಾರು ಹೇಳಿದ್ರಿ DB ಇನಾಮದಾರ್? ಏನಾದ್ರು ಒಂದ್ ವೇಳೆ ಆದ್ರೆ ಯಾರು ಹೇಳಿದ್ರು ನಿಮ್ಗೆ? ಅಲ್ಲ, ಒಂದ್ ವೇಳೆ ಆದ್ರೆ ನೀವೇ ಹೇಳಿದ. ಈಗ ವಿಕ್ರಮ್ ಇನಾಮದಾರ್ ಒಂದ್ ವೇಳೆ ಆದ್ರೆ ಯಾವ ರೀತಿ? ಅಲ್ರಿ, ನಾವೀಗ ಕಾಂಗ್ರೆಸ್ ಬಾಬಾ ಸಾಹೇಬ್ ಪಾಟೀಲ್ರ ಫಾಲೋವರ್ಸ್. ನಾವು ನಾನಾ ಸಾಹೇಬ್ ಪಾಟೀಲ್ರನ್ನ ಚುನಾವಣೆ ಕನಕ್ಕೆ ಎಲ್ಲ ನಮ್ಮ ಸಹಕಾರಿ ರಂಗದ ಧುರೀಣರು, ಅಧ್ಯಕ್ಷರು, ನಿರ್ದೇಶಕರು ವಿಚಾರ ಮಾಡಿ ಒಂದು 3 ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ. 3 ಪೂರ್ವಭಾವಿ ಸಭೆಯಲ್ಲಿ ಅವರೇ ಜನರನ್ನ ವಿಚಾರ ಮಾಡಿ ಹೇಳಿದ್ರು, ಇಲ್ಲ ಇದಕ್ಕೆ ಇವಾಗ ನಾನಾ ಸಾಹೇಬ್ ಪಾಟೀಲ್ರ ನಾನು ಚುನಾವಣೆ ನಿಲ್ಲುವುದಿಲ್ಲ, ಬೇಡ, ನಮ್ಮ ಸಹೋದರ ಶಾಸಕನಿರುವುದರಿಂದ ನಾನು ಚುನಾವಣೆ ಸ್ಪರ್ಧಿಸುವುದಿಲ್ಲ ಅಂತ ಇದ್ರು. ಆದ್ರೆ ಜನ ನಾವು ಒಟ್ಟಾಗಿ ಕೂಡಿ ಸಹಕಾರಿ ರಂಗದಲ್ಲಿ ಉತ್ತಮ ಆಡಳಿತಗಾರ, ಒಳ್ಳೆಯ ವ್ಯಕ್ತಿ, ಅವ್ರಿಗೊಂದು ಅವಕಾಶ ನಾವು ಕೊಡೋಣ ಅಂತ ಶಾಸಕರು ಮನವೊಲಿಸಿ ಶಾಸಕರನ್ನು ಬೇಡ ಅಂದಿದ್ರು. ನಮ್ಮ ಮನೆಗೆ ನಾನು ಶಾಸಕನಿದ್ದೀನಿ, ಮತ್ತೊಬ್ರಿಗೆ ಯಾರ್ಯಾದ್ರು ಅವಕಾಶ ಕೊಡೋಣ ಅಂದ್ರು. ಆದ್ರೆ ನಮ್ಮ ಎಲ್ಲ ಸಹಕಾರಿ ಎಲ್ಲ ಕೃಷಿ ಪತ್ತಿನ ಅಧ್ಯಕ್ಷರು, ನಿರ್ದೇಶಕರು ಒಂದು ನಿರ್ಣಯ ತೆಗೆದುಕೊಂಡು ನಾನಾ ಸಾಹೇಬ್ ಪಾಟೀಲ್ರನ್ನ ನಮ್ಮ ಮುಂದಿನ ಕ್ಯಾಂಡಿಡೇಟು ಅವ್ರನ್ನೇ ಗೆಲ್ಸೋಣ ಅಂತ ನಾವು ವಿಚಾರ ಮಾಡಿ 4 ರಿಂದ 5 ಪೂರ್ವ ಸಭೆಗಳನ್ನು ಮಾಡಿದ್ದೇವೆ. ಯಾರೇ ಎದುರಳಿ ಆಗಲಿ ಈ ಬಾರಿ ನಾನಾ ಸಾಹೇಬ್ ಪಾಟೀಲ್ ಗೆದ್ದೇ ಗೆಲ್ಸ. ನಾನಾ ಸಾಹೇಬ್ ಪಾಟೀಲ್ರ DCC ಬ್ಯಾಂಕ್ ನಿರ್ದೇಶಕರು ಸಿದ್ಧ, ಬರೆದಿಟ್ಕೊಳ್ಳಿ. ಇವಿಷ್ಟು ಅಧ್ಯಕ್ಷರಿಗೆ ಗೊತ್ತೈತಲ್ಲ. ಮಾನ್ಯ ಅಧ್ಯಕ್ಷರು, ವಿಶೇಷವಾಗಿ ಕಿತ್ತೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿರುವಂತಹ ಶ್ರೀ ಸಂಗನಗೌಡರ ಅವರ ಅಭಿಪ್ರಾಯ. ವಿಶೇಷವಾಗಿ ಒಂದ್ ರೀತಿ ತಾವು ಮಂಡಳ ಅಧ್ಯಕ್ಷ ಆದ್ಮೇಲೆ ಪ್ರಥಮ ಒಂದ್ ರೀತಿ ಕುಸ್ತಿಗೆ ರೆಡಿ ಆಗ್ತಾ ಇದ್ದೀರಾ. ವಿಶೇಷವಾಗಿ DCC ಬ್ಯಾಂಕ್ ಅಂತಕ್ಕಂಥದ್ದು, ಮತ್ತೊಂದ್ ಕಡೆ ಗ್ರಾಮ ಪಂಚಾಯತಿ ಬೇರೆ ಬರ್ತಾ ಇದೆ, ಮತ್ತೆ TPJP ಬರ್ತಾ ಇದೆ. ಯಾವ ರೀತಿ ತಯಾರಾಗಿದೆ? ವಿಶೇಷವಾಗಿ ನಿಮ್ಮ ಒಂದ್ ರೀತಿ ಕಾರ್ಯಕರ್ತರುಗಳಿಗೆ ಏನು ಇದು ಮಾಡಿದ್ದೀರಾ? ನಮ್ಮ ಪಾರ್ಟಿ ಮೊದಲಿನಿಂದಾನು ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂಥ ಪಕ್ಷ. ನಾವು ಅದನ್ನೇ ಪದೇ ಹೇಳ್ತಿರ್ತೀವಿ, ಭಾರತೀಯ ಜನತಾ ಪಾರ್ಟಿ ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ, ಕೇಡರ್ ಬೇಸ್ಡ್ ಪಾರ್ಟಿ ಅಂತ. ಇದು ಒಂದು ಕಾರ್ಯಕರ್ತರ ಪಕ್ಷ. ಯಾವುದೇ ಚುನಾವಣೆ ಬರಲಿ ಅದಕ್ಕೆ ನಮ್ಮ ಕಾರ್ಯಕರ್ತರು, ಅದು DCC ಬ್ಯಾಂಕ್ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ZP ಇರ್ಬೋದು, TP ಇರ್ಬೋದು, ನಮ್ಮ ಕಾರ್ಯಕರ್ತರು ಮಾನಸಿಕವಾಗಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಗಟ್ಟಿಯಾಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಬೂತ್ ಮಟ್ಟದಿಂದ ಎಲ್ಲ ಪದಾಧಿಕಾರಿಗಳನ್ನ ನಿಯುಕ್ತಿ ಮಾಡಿದ್ದೀವಿ, ಬೂತ್ ಅಧ್ಯಕ್ಷರನ್ನು ಮಾಡಿದ್ದೀವಿ, ಸಕ್ರಿಯ ಸದಸ್ಯರನ್ನು ಮಾಡಿದ್ದೀವಿ. ಕರ್ನಾಟಕ ನಮ್ಮ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಸಹಿತ ನಮ್ಮ ಕಿತ್ತೂರು ಮಂಡಲದಿಂದ ನಾವು ಮಾಡಿದ್ದೀವಿ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಮುಂಬರುವ ಯಾವುದೇ ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಗಟ್ಟಿಯಾಗಿದೆ. ಈಗ ಕಿತ್ತೂರು ತಾಲೂಕು ಪ್ರತ್ಯೇಕವಾಗಿದೆ ಈ ಬಾರಿ DCC ಬ್ಯಾಂಕ್. ವಿಶೇಷವಾಗಿ ಒಂದ್ ರೀತಿ ಬೈಲಹೊಂಗಲ ಅಂತೂ ಮಾಜಿ ಶಾಸಕರು ಇದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಅಂತಕ್ಕಂಥದ್ದು ಆಲ್ರೆಡಿ ಗೆದ್ದಾಗಿದೆ ಅಂತ ಹೇಳ್ಬಿಟ್ಟು ಅವರು ಸಂತೋಷ ಪಡ್ತಾವ್ರು. ಆಲ್ರೆಡಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನ ಎಲೆಕ್ಷನ್ ಇದೆ ನೋಡ್ರಿ, ಚುನಾವಣೆ ಮಾಡ್ಬೇಕಂದ್ರೆ ಎಲ್ಲರೂ ನಾವು ಗೆಲ್ತೀವಿ ಅನ್ನೋ ಭರವಸೆಯೊಂದಿಗೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಅವ್ರು ಏನ್ ವಿಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ. ಆದ್ರೆ ನಮ್ಮ ಜಿಲ್ಲೆಯ ನಾಯಕರು ಏನೊಂದು ನಿರ್ಧಾರ ತಗೊಳ್ತಾರೆ, ಅದರ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಗಟ್ಟಿಯಾಗಿರ್ತೀವಿ. ನಮ್ಮ ಜಿಲ್ಲೆಯ ನಾಯಕರು ಒಂದು ನಿರ್ಧಾರವನ್ನು ತಗೊಂಡು ನಮಗೆ ಹೇಳ್ತಾರೆ. ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ DCC ಬ್ಯಾಂಕಿಗೆ. ಅವ್ರೇನ್ ನಿರ್ಧಾರ ತಗೊಂಡು ನಮಗೆ ಹೇಳ್ತಾರೆ, ಅವ್ರೇನ್ ನಮಗೊಂದು ಕೆಲಸ ಮಾಡ್ಲಿಕ್ಕೆ ಏನೊಂದು ರೂಪರೇಷನ್ ಹಾಕಿ ಕೊಡ್ತಾರೆ, ಆ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಹಾಗಾದ್ರೆ ಕಿತ್ತೂರು ತಾಲೂಕಲ್ಲಿ ಒಂದ್ ರೀತಿ BJP ಅಭ್ಯರ್ಥಿ ಗೆಲ್ಲಿಸ್ತೀರಾ? 100% ನಾವು ಗೆಲ್ಲೋದೇನೆ, ನಾವು ಕೆಲಸ ಮಾಡೋದೇನೆ ಗೆಲ್ಲಲಿಕ್ಕೆ. ಹೌದಾ? ಒಟ್ಟಾರೆ ಕಾಂಗ್ರೆಸ್ ಸೋಲಿಸಿ BJP ಗೆಲ್ಲಿಸ್ತೀರಾ? ಹೌದು, 100%. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.